ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಚಿಂತಾಮಣಿಯ JMFC ನ್ಯಾಯಾಲಯದ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ JMFC ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಹಿರಿಯ ನ್ಯಾಯಾಧೀಶರು ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ಗೀತಾಂಜಲಿ ಜಿ ರವರು ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನಂತರ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಿರಿಯರು ಮತ್ತು ಕಿರಿಯ ನ್ಯಾಯಾಧೀಶರು, ಸಿಬ್ಬಂದಿ ಹಾಗೂ ನ್ಯಾಯಾಲಯದ ಹಿರಿಯ ಮತ್ತು ಕಿರಿಯ ವಕೀಲರು ಮತ್ತಿತರರು ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವಾರು ನ್ಯಾಯಾಧೀಶರು ಮಾತನಾಡಿ ಸ್ವಾತಂತ್ರ್ಯ ತಂದ ಮಹಾನುಭಾವರ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಲಯದ ಸಿಬ್ಬಂದಿಯ ಸೇವೆಯನ್ನು ಗುರುತಿಸಿ ಕೆಲವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲ ಆರ್, ಅಪರ ಸಿವಿಲ್ ನ್ಯಾಯಾಧೀಶರಾದ ಹರ್ಷಿತಾ, ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಸುಹಾಸ್, ವಕೀಲರ ಸಂಘದ ತಾಲೂಕಾಧ್ಯಕ್ಷ ಮಂಜುನಾಥ ರೆಡ್ಡಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ವಕೀಲರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೆಕೆಂಡ್ ಅಡಿಷನಲ್ ವಿಶೇಷ ನ್ಯಾಯಾಧೀಶರಿಂದ ಆನಂದರವರಿಗೆ ನಮ್ಮ ಪ್ರಧಾನ ನ್ಯಾಯಾಧೀಶರವರಿಂದ ಸನ್ಮಾನ ಹಿರಿಯ ಸೀನಿಯರ್ ಸಿಟಿಜನ್ ಅವರಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ಲ ನಾವು ತಿಳಿದಿರುವಂತಹ ಮತ್ತು ಅನಾಮಧೇಯ ಸ್ವತಂತ್ರ ಹೋರಾಟಗಾರರು ಇರ್ತಾರೆ. ಅವ್ರನ್ನೂ ಕೂಡ ನಾವು ಸ್ಮರಿಸುತ್ತಾ ಅವರ ಆತ್ಮಗಳಿಗೆ ಶಾಂತಿ ಕೋರುತ್ತಾ ನಾವು ಈ ದಿನ ನಾವು ಈ ಸಂಭ್ರಮ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿರಿಯರು ಮಾಡಿದಂತಹ ಬಲಿದಾನ ಮತ್ತು ಶ್ರಮದ ಕಾರಣದಿಂದಾಗಿ ನಾವು ಈ ಹಂತಕ್ಕೆ ಬೆಳೆದು ಬಂದಿದ್ದೀವಿ. ಇಲ್ಲಿಂದ ನಾವು ಮುಂದೆ ನಾವು ನಮ್ಮ ದೇಶನ ಎಲ್ಲಿಗೆ ತಗೊಂಡೋಗ್ತೀವಿ ಅನ್ನೋದು ಮುಖ್ಯ. ನಾವು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವು ಎಲ್ಲರ ಬಲಿದಾನ, ತ್ಯಾಗ, ಪರಿಶ್ರಮ, ಬಲಿದಾನಗಳನ್ನ ನೆನ್ಪಿಟ್ಕೊಂಡು ನಾವು ಇದೇ ರೀತಿ ನಮ್ಮ ದೇಶನ ಮುಂದೆ ನಡೆಸೋ ಒಂದು ಶಕ್ತಿಯನ್ನ ಭಗವಂತ ನಮಗೆ ಕೊಡ್ಲಿ. ನಮ್ಮ ಸಂವಿಧಾನವನ್ನ ನಾವು ಗೌರವಿಸೋಣ. ನಾವು ಒಳ್ಳೆ ಉತ್ತಮ ಪ್ರಜೆಗಳಾಗಿ ಭಾರತ ದೇಶಕ್ಕೆ ನಾವು
ಒಂದು ನುಡಿ ನಮನಗಳನ್ನ ನಾವು ಸಲ್ಲಿಸಬೇಕು ಅಂದ್ರೆ ನಮ್ಮ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಇಲ್ಲಿರುವಂತಹ ಪ್ರತಿಯೊಬ್ಬರನ್ನ ಈ ದಿನ ನನಗೆ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಸ್ವಚ್ಛತಾ ಕಾರ್ಯ ಮಾಡ್ತಾರೆ ಅವರಿಂದ ನಾವು ಗುರುತಿಸ್ತಾ ಇದ್ದೀವಿ. ಎಲ್ಲ ಕೆಲಸಗಳಲ್ಲೂ ಸಮಾನ, ಎಲ್ಲರಿಗೂ ಸಮಾನತೆಯನ್ನು ಕೊಡ್ಬೇಕನ್ನೋದೇ ಮೂಲ ಉದ್ದೇಶ. ಸಂವಿಧಾನದ ಆಶಯವೇ ಅದನ್ನ ನಾವು ಇಲ್ಲಿ ಚಿಂತಾಮಣಿಲಿ ನಾವು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಕಾರ್ಯಾಚರಣೆಗೆ ಬರ್ತಾ ಇದೆ. ಮತ್ತೆ ಅದಕ್ಕೂ ಮಿಗಿಲಾಗಿ ಒಂದು ಜನರು ಪಡುವಂತಹ ಒಂದು ದಿವ್ಯಾಂಗರು ಪಡುವಂತಹ ಒಂದು ಕಷ್ಟವನ್ನ ಈಗ ನಮ್ಮ ವಕೀಲರಾದಂತಹ ಹರೀಶ್ ಅವ್ರಿಗೆ ನಾವು ತುಂಬಾ ಚಿರಋಣಿಯಾಗಿರ್ತೀವಿ. ಅವರ ಈ ಒಂದು ಸೇವೆನ ನಾವು ಯಾವಾಗಲೂ ಸ್ಮರಿಸಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮನಸ್ಸನ್ನ ಮಾಡಿ ಅವರು 2 ವೀಲ್ ಚೇರ್ಗಳನ್ನ ನಮ್ಮ ಚಿಂತಾಮಣಿ ನ್ಯಾಯಾಲಯಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶುಭಾಶಯಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಸಲ ಇನ್ನೊಂದು ಎಕ್ಸ್ಟ್ರಾ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ವಕೀಲರು ಇದು ಮಾಡಿದ್ದಾರೆ, ವೀಲ್ ಚೇರ್ನ ಕೊಟ್ಟಿರುವಂಥದ್ದು. ಲಾಸ್ಟ್ ಟೈಮ್ ಮೇಡಮ್ ಅವರು ಎಲ್ಲರಿಗೂ ಸನ್ಮಾನ ಮಾಡಿದರು. ಇವತ್ತು ಒಂದು ಎಕ್ಸ್ಟ್ರಾ ಇದು ಆ್ಯಡ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲ ನಮ್ಮ ನ್ಯಾಯಾಲಯದ ಬಿಲ್ಡಿಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ಬಹುಶಃ ನಾನು ಬಂದಾಗಿಂದ ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಎಲ್ಲ ಅಲಂಕಾರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ದಿನಾಚರಣೆ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ನಿನ್ನೆ 6:30ಗೆ ಬಿಟ್ಟಿದ್ದು ಕೋರ್ಟಿಂದ, ಕ್ಯಾಂಪಸ್ಸಿಂದ. ಸ್ವಲ್ಪ ಕತ್ಲಾಗಿತ್ತು. ಆಲ್ರೆಡಿ ಇದೇನು ನಮ್ಮ ಕೋರ್ಟು ಮದುವೆ ಮನೆ ಥರ ರೆಡಿಯಾಗಿದೆಯಲ್ಲ ಅಂತಾನೆ ಅಂದ್ಕೊಂಡೆ ನಾನು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹೊರಗೆ ಬಂದಾಗ ನನ್ನ ಕಾರ್ ಅದಕ್ಕೆ ನಾನು ಒಳಗೆ ತೊಗೊಂಡ್ಬಂದಿಲ್ಲ, ಸುಮ್ಮನೆ ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಒಂದು ಶುಭ ದಿನದಂದು ಈ ಥರ ಒಂದು ಒಳ್ಳೆಯ ಸೂಚನೆ, ಈ ಥರ ಕಾರ್ಯಗಳನ್ನು ಮಾಡೋದ್ರಿಂದ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಮತ್ತು ಒಂದು ಮನಸ್ಸಿಗೆ ಸಂತೃಪ್ತಿಯನ್ನು ನೀಡುತ್ತೆ. ಮತ್ತು ಇವತ್ತು ಹೊಸದಾಗಿ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಆ್ಯಂಥಮ್ನ ಹಾಡಿರೋದ್ರಿಂದ ಅದು ಒಂದು ನಮಗೆ ಒಂದು ಪೇಟ್ರಿಯಾಟಿಸಮ್ನ ಒಂದು ಒಳಗಿಂದ ಅದು ನಮಗೆ ಪ್ರೇರಕವನ್ನು ನೀಡುತ್ತೆ. ಆದ್ದರಿಂದ ತುಂಬ ಅದು ಗುಡ್ ವೈಬ್ಸನ್ನು ನೀಡ್ತು ಮತ್ತು ಚೆನ್ನಾಗಾಯಿತು ಇವತ್ತು ಎಲ್ಲ ಪ್ರೋಗ್ರಾಮು. ಇದೇ ರೀತಿ ನಾವು ದೇಶವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತು ಇದು ನಾನು ಪ್ರಪ್ರಥಮ ಬಾರಿಗೆ ನ್ಯಾಯಾಧೀಶ ಆದಮೇಲೆ ಅಟೆಂಡ್ ಮಾಡ್ತಿರೋ ಒಂದು ಪೇಟ್ರಿಯಾಟಿಕ್ ಫಂಕ್ಷನ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಆಡಂಬರವಾಗಿ ಡೆಕೋರೇಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಡೈರೆಕ್ಷನ್ಸ್ ಎಲ್ಲ ಇತ್ತು. ಫಸ್ಟು ಒಂದೇ ಮಾತರಂ ಹೇಳಿ ಫ್ಲಾಗ್ ಹೋಸ್ಟಿಂಗ್ ಮಾಡಿ ಅದಾದ್ಮೇಲಿಂದ ನ್ಯಾಷನಲ್ ಆ್ಯಂಥಮ್ ಹೇಳಬೇಕು ಅಂತ ಅದೇ ಥರ ಎಲ್ಲ ಸುಸೂತ್ರವಾಗಿ ಆಯಿತು. ಇದಕ್ಕೆ ಕಾರಣ ಆದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭವಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ನಮ್ಮ ದೇಶ ಈ ಉನ್ನತ ಮಟ್ಟಿಗೆ ಬೆಳಿಬೇಕಾಗಿರ್ತಕ್ಕಂಥ ಒಂದು ನ್ಯಾಯಾಧೀಶರು ಹೇಳಿದಾಗೆ ಎಷ್ಟೋ ಜನರ ಬಲಿದಾನದಿಂದ ನಮಗೆ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ನಾವು ಸದಾ ಈ ಥರ ಮಾಡ್ತಾ ಇರ್ತೇವೆ. ಇವಾಗ 80ನೇ ವರ್ಷ ಸ್ವಾತಂತ್ರ್ಯೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರಾದ ಹಾಗೂ ಅನೇಕ ತ್ಯಾಗಜೀವಿಗಳ ಬಲಿದಾನದಿಂದ ನಮಗೆ ಬಂದಿರತಕ್ಕಂಥ ಅವರ ಆತ್ಮಗಳಿಗೆ ಒಂದು ಸಂತಾಪ ಸೂಚಕ ಮತ್ತು ಅವರಿಂದ ನಮಗೆ ಈ ಒಂದು ಒಳ್ಳೆಯ ಇದು ಸಿಕ್ಕಿದೆ. ಇದು ನಮ್ಮ ಒಂದು ಯಾರು ಇಲ್ಲಿ ನೆರೆದಿದ್ದಾರೋ ಅವ್ರಿಗೆ ಸನ್ಮಾನ ಮಾಡೋದು ಕೂಡ ಒಂದು ಶುಭದಾಯಕ. ಮತ್ತು ನಮ್ಮ ವಕೀಲ ಮಿತ್ರರು ಕೂಡ ಏನು ನಮ್ಮ ಸಂಘಕ್ಕೆ ಕೊಡುಗೆ ಕೊಟ್ಟಿದ್ದಾರೋ ಅವ್ರಿಗೂ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಸಹಪಾಠಿಗಳೇ, ಇಲ್ಲಿ ನೆರೆದಿರೋಂಥ ಎಲ್ಲ ನಮ್ಮ ಕೋರ್ಟ್ ಸ್ಟಾಫ್ ಎಲ್ಲರಿಗೂ ನನ್ನ ಈ ಶುಭಾಶಯಗಳು. ಯಾಕಂದರೆ ಇವತ್ತು ನಮ್ಮ ದೇಶದ ಹಬ್ಬ ನಾವು ಆಚರಿಸ್ತಾ ಇರುವಂಥ ಎಲ್ಲ ಕಚೇರಿಗಳಲ್ಲಿ ಎಲ್ಲ ಕಡೆ ನಾವು ಈ ಫಂಕ್ಷನನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ನ್ಯಾಯಾಲಯದಲ್ಲಿ ಮಾತ್ರ ನಾವು ಯಾವಾಗಲೂ ಇದೇ ರೀತಿಯಾಗಿ ಒಂದೊಂದನ್ನು ಸೃಷ್ಟಿ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಸಾರಿ ನಮ್ಮ ಹೊಸ ಏನು ಕಮಿಟಿ ಬಂದಿದೆ, ಆ ಕಮಿಟಿಯವರು ಒಂದು ಹೊಸ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಯಿತು. ಈಗ ಇದರಿಂದ ನಾವು ಮುಂದಕ್ಕೆ ಬೇರೆ ಫಂಕ್ಷನ್ಸ್ ಮಾಡುವಾಗ ಇದಕ್ಕೊಂದಕ್ಕೊಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಇನ್ವೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾವೆಲ್ಲರಿಗೂ ಹೊಂದಿಸ್ತಾರಲ್ಲ. ನಮ್ಮ ಒಂದು ಸುದಿನ ಅಂತ ಹೇಳ್ಬೋದು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಗಟ್ಟಿತನವನ್ನು ಹೊಂದಿರತಕ್ಕಂಥ ದೇಶ ಅಂದರೆ ಪ್ರಪಂಚದಲ್ಲಿ ಇಂಡಿಯಾನೇ ಅಂತ, ನಮ್ಮ ಭಾರತ ದೇಶನೇ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆಗೆ ಹರಿದು
ಹೋಗಿರ್ತಕ್ಕಂಥ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ ನಾವು ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಆಗಿಲ್ಲ. ಪ್ರತಿನಿತ್ಯ ಹೊಡೆದಾಟ, ಬಡದಾಟ, ಗಲಾಟೆಗಳು, ಗಲಭೆಗಳು, ಆಮೇಲೆ ದೇಶಗಳು ಇಬ್ಬಾಗ ಆಗಿ ಹೋಗ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ನಾವು ವಿವಿಧತೆಯಲ್ಲಿ ಅನೇಕತೆಯನ್ನು ಹೊಂದಿರತಕ್ಕಂಥ ದೇಶ. ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ, ಜನಾಂಗಗಳು, ಧರ್ಮಗಳು ಜಗತ್ತಿನ ಯಾವುದೇ ದೇಶದಲ್ಲೂ ಇಲ್ಲ. ಆದರೂ ಕೂಡ ನಾವು ಐಕ್ಯತೆಯನ್ನು, ಭಾಷೆಗಳನ್ನು ಮೀರಿ ನಾವು ದೇಶ ಅಂತ ಬಂದಾಗ ನಾವೆಲ್ಲ ಒಂದಾಗ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ಗಟ್ಟಿ ಅಂಗವಾಗಿರ್ತಕ್ಕಂಥ ಒಂದು ನ್ಯಾಯಾಂಗದ ಅಡಿಯಲ್ಲಿ ನಾವು ನಮ್ಮ ವಕೀಲರ ಸಂಘದಿಂದ, ನ್ಯಾಯಾಲಯದಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ಗೆ ಒಂದು ಸುದಿನ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ನ್ಯಾಯಾಂಗ ಬಲಿಷ್ಠವಾಗಿರುತ್ತೋ ಅಲ್ಲಿವರೆಗೂ ಕೂಡ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರುತ್ತದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಇದು ಮನೆ ಹಬ್ಬಗಳ ಥರ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಆಶಯ ವ್ಯಕ್ತಪಡಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ವಂದಿಸಿ ಮುಕ್ತಾಯ ಮಾಡ್ತೀನಿ.